ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸುಂಧರಾ ಟ್ರೇಡರ್ಸ್. ಇವತ್ತು ನ್ಯೂಲಿ ಲಾಂಚ್ಡ್ 4G/5G ಸೋಲಾರ್ PTZ ಕ್ಯಾಮ್ರಾ ಬಗ್ಗೆ ನಾವು ತಿಳಿಸ್ತಾ ಇದ್ದೀವಿ. ಇದರಲ್ಲಿ ನೋಡ್ಬೋದು 7 ವ್ಯಾಟ್ ಪ್ಯಾನಲ್ ಇರುತ್ತೆ ಮೇಲ್ಗಡೆ, ದಟ್ ಈಸ್ 14 ವ್ಯಾಟ್ 2 ಪ್ಯಾನಲ್ ಇರುತ್ತೆ. ಇದರಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಸನ್ಲೈಟಿಂದ ಚಾರ್ಜ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇದಕ್ಕೇನು ಕರೆಂಟ್ ಕೇಬಲ್ ಏನಿಲ್ಲ, ಜಸ್ಟ್ ಕೆಳಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಇದು ಬ್ಯಾಟ್ರಿ ಬಂದು 21,700 mAh ಬ್ಯಾಟ್ರಿ ಇರುತ್ತೆ. ಸೊ ಸೋಲಾರಿಂದ ಡೇ ಟೈಮ್ ಚಾರ್ಜ್ ಮಾಡ್ಕೊಂತ ಫಸ್ಟ್ ಒಂದು 2 ಅವರ್ಸಲ್ಲೇ ಬ್ಯಾಟ್ರಿ ಫುಲ್ ಮಾಡ್ಕೊಂಡು, ಆಮೇಲೆ ಇದಕ್ಕೆಲ್ಲ ಲೆಸ್ ಲೈಟ್ ಇದ್ರೆ ಸಾಕು. ಫೋಟೋವೋಲ್ಟಿಕ್ 6th ಜನರೇಷನ್ ಸೆಲ್ಸ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ಕೆಳಗಡೆ ಒಂದು ಕ್ಯಾಮ್ರಾ, ಮೇಲೊಂದು ಕ್ಯಾಮ್ರಾ. ಇದರಲ್ಲಿ ಡ್ಯೂಯಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಹೈ ಸ್ಪೀಡ್ ಡೂಮ್ ಕ್ಯಾಮ್ರಾ, 16x ಆಪ್ಟಿಕಲ್ ಜೂಮ್ ಲಾಂಗ್ ರೇಂಜ್ ಕ್ಯಾಮ್ರಾ ಇರುತ್ತೆ. ಬ್ಯಾಟ್ರಿ ಬಂದು 21,700 mAh ಬ್ಯಾಟ್ರಿ ಇರುತ್ತೆ. ಇದರಲ್ಲಿ ಡಿಟೆಕ್ಷನ್ ಬಂದು 40 ಮೀಟರ್ಸು, ವೈಟ್ ಲೈಟ್ ಅಲಾರಮ್ ಬಂದು 50 ಮೀಟರ್ಸು. 2 ಕ್ಯಾಮ್ರಲ್ಲಿ ಏನಪ್ಪ ಅಂದರೆ ಅಪ್ಪರ್ ಕ್ಯಾಮ್ರಾ ಫಾರ್ ವೈಡ್ ಆ್ಯಂಗಲ್ ವ್ಯೂ, ಲೋಯರ್ ಕ್ಯಾಮ್ರಾ ಬಂದು ಪ್ಯಾನ್ ಟಿಲ್ಟ್ ಮಾನಿಟ್ರಿಂಗು. ಈ ಕ್ಯಾಮ್ರಾಗಳಿಗೆ ಯಾರಾದ್ರೂ ಮೂವ್ಮೆಂಟ್ ಆತಂದರೆ ಆ ಲಾಂಗ್ ರೇಡಿಯಸಲ್ಲಿ ಯಾರು ಬಂದರೂ ಮೂವ್ಮೆಂಟ್ ಆದ್ರೂ ಅದು ತೋರಿಸ್ತೈತೆ. ಇಲ್ಲಿ ನೋಡ್ಬೋದು ಈ ಸೋಲಾರಿಂದ ಚಾರ್ಜ್ ಆಗಬೇಕಾದ್ರೆ ಈ ಲೆಸ್ ಲೈಟಲ್ಲೇ ಚಾರ್ಜಿಂಗ್ ಇಂಡಿಕೇಟರ್ ಇದೆ, IR ಡಿಸ್ಟೆನ್ಸ್ ಇದೆ, ಪ್ಲಸ್ ವೈಡ್ ಆ್ಯಂಗಲ್ ರೇಂಜ್ ಇದೆ. ಕೆಳಗಡೆ ಕ್ಯಾಮ್ರಾ ಒಂದು, ಮೇಲ್ಗಡೆ ಕ್ಯಾಮ್ರಾ ಒಂದು. ಇಲ್ಲಿ ನೋಡ್ಬೋದು ಮೇಲ್ ಕ್ಯಾಮ್ರಾ ವೈಡ್ ಆ್ಯಂಗಲ್, ಕೆಳಗಡೆ ಕ್ಯಾಮ್ರಾ ಬಂದು ಮೂಮೆಂಟ್. ಯಾರು ಅದ್ರ ಕೆಳಗೆ ಬರ್ತಾರೋ ಅದ್ರ ಮೂಮೆಂಟ್ ಆಗಿ ಟ್ರಿಗ್ಗರ್ ಆಗಿ ಸೇರ್ ನೋಡಿತತ್ತ 2ರಿಂದ 5 ಮೊಬೈಲ್ಗೆ ಅವ್ರ ಮೊಬೈಲಿಗೆ ಕನೆಕ್ಟ್ ಆಗುತ್ತೆ. ಮೊಬೈಲಲ್ಲಿ ಸಮ್ಮನ್ ಈಸ್ ಆ್ಯಕ್ಟಿವ್ ಅಂತ ಮೆಸೇಜ್ ಮಾಡುತ್ತೆ. ಇವೆಲ್ಲನೂ ಡೈರೆಕ್ಟ್ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೈಟ್ ಬಂದು ಫುಲ್ ಕಲರ್ ವಿಷನ್ ಇರುತ್ತೆ. ಇನ್ಯೂಕ್ 3 ಸ್ಮಾರ್ಟ್ ನೈಟ್ ವಿಷನ್ ಮೋಡ್ಸ್ ಇರುತ್ತೆ. ಒಂದು ಬಂದು IR ಮೋಡು, ಆಲ್ ಟೈಮ್ ಕಲರ್ ಮೋಡು, ಆಟೋ ಕಲರ್ ಮೋಷನ್ ಡಿಟೆಕ್ಷನ್ ಇರುತ್ತೆ. ಇದು ಬಂದ್ಬಿಟ್ಟು 10 MP ಕ್ಯಾಮ್ರಾ, 5+5 ಕ್ಯಾಮ್ರಾ ಇದು. ಇಲ್ಲಿ ನೋಡ್ಬೋದು ಮೇಲ್ಗಡೆ ಬಂದು 7 ವ್ಯಾಟ್ ಪ್ಯಾನಲ್ ಇರೋದು, 2 ಪ್ಯಾನಲ್ ಕೊಟ್ಟಿರ್ತಾನೆ. ಎರಡೂ ಆಟೋ ಜೂಮ್ ಇನ್ ಆಟೋ ಇರುತ್ತೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಕ್ಯಾಮ್ರಾ, ಕೆಳಗಡೆ ಕ್ಯಾಮ್ರಾ. ಯಾರ ಟ್ರ್ಯಾಕಿಂಗ್ ಆಗಲಿ, ಯಾರಾದರೂ ಬಂದರೆ ತೋಟಕ್ಕೆ ಸೈರ್ ನೋಡಿದು ಮೆಸೇಜ್ ಮಾಡುತ್ತೆ. ನೈಟಲ್ಲಿ ಕಲರ್ ಮೋಡ್ ಇರುತ್ತೆ. ವೈಟ್ ಲೈಟ್ ಅಲಾರಮ್ ಬಂದು 50 ಮೀಟರ್ಸ್ ಇರುತ್ತೆ. ಆಮೇಲೆ IR ಡಿಸ್ಟೆನ್ಸ್ ಬಂದು 40 ಮೀಟರ್ಸ್ ಇರುತ್ತೆ. ಸೊ ಟೋಟಲಿ ಇದು ಬಂದ್ಬಿಟ್ಟು ನಮಗೆ 36 ಡೇಸ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಇದರಲ್ಲಿ ಒಂದು ಸಿಮ್ಮು, ಒಂದು ಮೆಮೊರಿ ಕಾರ್ಡ್ ಹಾಕಿದರೆ ನಮಗೆ ಎಲ್ಲೇ ಇದ್ದರೂ ಥ್ರೂಔಟ್ ದಿ ವರ್ಲ್ಡಲ್ಲಿ ಯಾವ ಕಾರ್ನರ್ ಆಫ್ ದಿ ವರ್ಲ್ಡ್ ಇದ್ರೂ ನಮಗೆ ಕನೆಕ್ಟ್ ಆಗುತ್ತೆ. ಇದ್ರ ಬಂದ್ಬಿಟ್ಟು 36 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. 45 ಡೇಸ್ ರಿಕಾರ್ಡಿಂಗ್ ಇರುತ್ತೆ. ಸೊ ಇದನ್ನು ಬೇಕಾದರೆ ನಾವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೋದು, ಲ್ಯಾಪ್ಟಾಪು, PC ಇರ್ಬೋದು, ಎಲ್ಲಿ ಬೇಕಾದರೆ ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು 16x ಆಪ್ಟಿಕಲ್ ಜೂಮ್ ಕ್ಯಾಮ್ರಾ ಅಂತ ಕರೀತಾರೆ. ಇದ್ರದ್ದು ರೇಂಜ್ ಬಂದ್ಬಿಟ್ಟು 40 ಮೀಟರ್ಸ್ IR ಡಿಸ್ಟೆನ್ಸು, ವೈಟ್ ಲೈಟ್ ಅಲಾರಮ್ ಬಂದು 50 ಮೀಟರ್ಸು. ಇಲ್ಲಿ ನೋಡ್ಬೋದು ಈ ಕೆಲವರು ಕೇಳ್ತಿರ್ತಾರೆ ಇದಕ್ಕೆ ಯಾಕೆ ಡಬಲ್ ಪ್ಯಾನಲ್ ಕೊಟ್ಟಿದ್ದಾರೆ ಅಂತಂದರೆ, ಇವು ಬಂದು ಹೈ ಸ್ಪೀಡ್ ಡೂಮ್ ಕ್ಯಾಮ್ರಾದಲ್ಲಿ ಪವರ್ ಜಾಸ್ತಿ ಬೇಕು, ಅದಕ್ಕೋಸ್ಕರ ಹೆವಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಈ ಹೆವಿ ಬ್ಯಾಟ್ರಿನಲ್ಲಿ ಏನಪ್ಪ ಅಂದರೆ ಜಲ್ದಿ ಚಾರ್ಜಿಂಗ್ ಆಗೋಕ್ಕೆ ಸೊ ಅದನ್ನು ಡಬಲ್ ಪ್ಯಾನಲ್ ಕೊಟ್ಟಿದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು IP66 ರೇಟಿಂಗಲ್ಲಿರುತ್ತೆ. IP66 ಅಂದರೆ ವಾಟರ್ ಪ್ರೂಫ್, ಸೌಂಡ್ ಪ್ರೂಫ್, ಥಂಡರ್ ಪ್ರೂಫ್. ಮಳೆ ನೀರು ಬಿದ್ದಿರೋದು ಪ್ಯಾನಲ್ ಮೇಲಿಂದ ಜಾರಿ ಹೋಗ್ಬಿಡ್ತದೆ. ಆ ಕ್ಯಾಮ್ರಾವಾಗ ಬಂದ್ಬಿಟ್ಟು ಸೆಂಟ್ರಲ್ಲಿ ಮೋಟ್ರ್ ಇರುತ್ತೆ. ಅದು ಬಂದ್ಬಿಟ್ಟು ಏನೇ ಮಳೆ ಆದ್ರೂ ಏನೇ ಆದ್ರೂ ನೀಟ್ ಎಂಟ್ರಿ ಆಗೋಲ್ಲ. ಸೊ ಇವೆಲ್ಲ ಏನಪ್ಪ ಅಂದರೆ IP66 ರೇಟಿಂಗಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಪ್ರೊಟೆಕ್ಟರ್ ಪ್ಲೇಟ್ ಅಂತಂದರೆ ಅದು ಎರ್ತಿಂಗ್ ಕೊಟ್ಟಿರ್ತೀವಿ. ನಾವು ಪೋಲಿಗೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದು ಕ್ಲಿಪ್ ಹಾಕಿ ಟೈಟ್ ಮಾಡ್ತೀವಿ. ಸಿಡಿಲ್ ಹೊಡೆದಾಗ ನಮ್ಮ ಕ್ಯಾಮ್ರಾ ಸೇಫ್ ಇರುತ್ತೆ, ಅದಕ್ಕೋಸ್ಕರ ಅದು ಪ್ಲೇಟ್ ಬ್ಯಾಕ್ ಸೈಡ್ ಫಿಕ್ಸ್ ಮಾಡಿರ್ತೀವಿ. ಇದು ಬಂದ್ಬಿಟ್ಟು 7x24 ಫುಲ್ ಡೇ ವಿಡಿಯೋ ರೆಕಾರ್ಡಿಂಗ್ ಆಗ್ತದೆ, ಆಲ್ವೇಸ್ ಆನ್ ವಿಡಿಯೋ. ಸೊ ಇದರಲ್ಲಿ ಏನಪ್ಪ ಅಂದರೆ ಮೇಲ್ಗಡೆ ಕ್ಯಾಮ್ರಾ 24/7 AI ಟೆಕ್ನಾಲಜಿಯಲ್ಲಿ ವರ್ಕ್ ಆಗುತ್ತೆ. ಹ್ಯೂಮನ್ ಹಾರ್ಟ್ ಟ್ರ್ಯಾಕಿಂಗ್ ಇರುತ್ತೆ, ಮೋಷನ್ ಡಿಟೆಕ್ಷನ್ ಇರುತ್ತೆ, 2way ಆಡಿಯೋ ಇರುತ್ತೆ. ಇಮೇಜ್ ಬಂದ್ಬಿಟ್ಟು 10 MP ಇರುತ್ತೆ. ಡಿಸ್ಟೆನ್ಸ್ 40 ಮೀಟರ್ಸು, ಫಿಕ್ಸ್ಡ್ ಲೆನ್ಸ್ ಆನ್ ಟಾಪು, ಬಾಟಮಲ್ಲಿ ರೊಟೇಷನ್ ಇರುತ್ತೆ. ಸೊ ಇದರಲ್ಲಿ ನೋಡಿದ್ರೆ 7 ವ್ಯಾಟ್ 2 ಪ್ಯಾನಲ್ಲು, ಪ್ಲಸ್ 45 ಡೇಸ್ ರಿಕಾರ್ಡಿಂಗು, ಪ್ಲಸ್ 36 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ. ಎನಿ ಕಾರ್ನರ್ ಆಫ್ ದಿ ವರ್ಲ್ಡ್ ಇದ್ದರೆ ನೋಡ್ಕೋಬೋದು. ಸೊ ಮೇಯ್ನ್ಲಿ ಇದೇನಪ್ಪ ಅಂದರೆ ಡೂಮ್ ಕ್ಯಾಮ್ರಾ ಅಂತ ಕರೀತಾರೆ, 10 MP ಕ್ಯಾಮ್ರಾ. ಆಮೇಲೆ 2ರಿಂದ 5 ಮೊಬೈಲಿಗೆ ನಾವು ಕನೆಕ್ಟ್ ಮಾಡ್ಕೋಬೋದು. PC ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಎಲ್ಲೇ ಕನೆಕ್ಟ್ ಮಾಡ್ಕೋಬೋದು. ಆಮೇಲೆ ಒನ್ಸ್ ನಾವು ತೋಟದಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಅಲ್ಲಿ ಹೋಗಿ ಇದನ್ನೇ ಮೆಮೊರಿ ಚೆಕ್ ಮಾಡೋದಾಗಲಿ, ಸಿಮ್ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಏನಿದ್ರು ನಮ್ಮ ಮೊಬೈಲಲ್ಲೇ ನೋಡ್ಕೋಬೋದು. ನಿಮ್ಮ ತೋಟ, ಮನೆ, ಕನ್ಸ್ಟ್ರಕ್ಷನ್ ಸೈಟ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇಲ್ಲ ಲೇಔಟ್ಸ್ ಇರ್ಬೋದು, ಇಲ್ಲ ಸ್ಯಾಂಡ್ ಮೂಮೆಂಟ್ ಇರ್ಬೋದು, ಎಲ್ಲದರಲ್ಲೂ ನೋಡ್ಕೋಬೋದು. ಈ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.